ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರಾಜಕೀಯ ಜೀವನಕ್ಕೆ ಕಾಲಿಟ್ಟು 50 ವರ್ಷ ಪೂರೈಸಿದೆ. ಅದಕ್ಕಾಗಿ ಬಿಜೆಪಿ ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು. ಸದ್ಯ ಕಾರ್ಯಕ್ರಮಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಬಿಎಸ್ವೈ ಅಭಿಮಾನಿಗಳು ಮತ್ತು ಬಿಜೆಪಿಯ ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ. ಲಕ್ಷ ಜನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ನಿರೀಕ್ಷೆಯೊಂದಿಗೆ ಬಿಜೆಪಿ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದೆ. ಅವರ ನಿರೀಕ್ಷೆಯಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಿಜೆಪಿಯ ಕಾರ್ಯಕರ್ತರು ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನಿಗಳು ಚಿತ್ರದುರ್ಗದತ್ತ ಬರ್ತಾ ಇದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ನೀವು. ಸಣ್ಣದು ಮಾಡಿ ಬಿಎಸ್ ಯಡಿಯೂರಪ್ಪ ರಾಜಕೀಯ ಜೀವನಕ್ಕೆ 50 ವರ್ಷ. ಬಿಜೆಪಿ ನಾಯಕ ಪಟೇಲ್ ಶಿವಕುಮಾರ್ ಮನೆಯಲ್ಲಿ ಬಿಎಸ್ ಯಡಿಯೂರಪ್ಪ ಇದ್ದಾರೆ. ಅವರನ್ನ ಭೇಟಿಯಾಗಿ ಬಿಜೆಪಿ ಶಾಸಕರು ಅಭಿಮಾನಿಗಳು ಸನ್ಮಾನ ಮಾಡಿದ್ದಾರೆ. 50 ವರ್ಷ ರಾಜಕೀಯ ಜೀವನ ಪೂರೈಸಿದ ಬಿಎಸ್ ಯಡಿಯೂರಪ್ಪ ಅವರಿಗೆ ಅವರ ಅಭಿಮಾನಿಗಳು, ಬಿಜೆಪಿ ಶಾಸಕರು, ಬಿಜೆಪಿಯ ಬೇರೆ ಬೇರೆ ಸ್ಥಳೀಯ ನಾಯಕರು ಸನ್ಮಾನ ಮಾಡಿದ್ದಾರೆ. ನಿನ್ನೆ ಚಿತ್ರದುರ್ಗಕ್ಕೆ ಆಗಮಿಸಿದ್ರು ಬಿಎಸ್ ಯಡಿಯೂರಪ್ಪ. ಪಟೇಲ್ ಶಿವಕುಮಾರ್ ಅವರ ಮನೆಯಲ್ಲಿದ್ದಾರೆ. ಅವರಿಗೆ ಸನ್ಮಾನವನ್ನು ಮಾಡ್ತಾ ಇರುವಂತ ದೃಶ್ಯ ನೋಡ್ತಾ ಇದೆ. ನೋಡ್ತಾ ಇದ್ದೀರಿ ಈ ದೃಶ್ಯವನ್ನ. ಸಮಾವೇಶಕ್ಕೆ ಜನ ಬರ್ತಾ ಇರೋದು, ಅಭಿಮಾನೋತ್ಸವಕ್ಕೆ ಜನ ಬರ್ತಾ ಇರುವಂತ ದೃಶ್ಯ ಇದು. ಮಧ್ಯ ಕರ್ನಾಟಕದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ಕರಾವಳಿ ಕರ್ನಾಟಕ, ಮಲೆನಾಡು, ಉತ್ತರ ಕರ್ನಾಟಕದ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನಿಗಳು, ಈ ಕಡೆ ಬೆಂಗಳೂರಿನಿಂದಲೂ ಕೂಡ ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನೋತ್ಸವಕ್ಕೆ ಬರ್ತಾ ಇದ್ದಾರೆ. ಅದರ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಮತ್ತೊಂದೆಡೆ ಅವರು ಪಟೇಲ್ ಶಿವಕುಮಾರ್ ಅವರ ಮನೆಯಲ್ಲಿದ್ದಾರೆ. ಅಲ್ಲೂ ಕೂಡ ಅವರನ್ನ ಬೇರೆ ಬೇರೆ ನಾಯಕರು ಭೇಟಿಯಾಗ್ತಾ ಇರೋದು, ಸನ್ಮಾನ ಮಾಡ್ತಾ ಇರೋದು. ಶಿಕಾರಿಪುರದ ಪುರಸಭೆಯಿಂದ ಶುರುವಾದಂತ ರಾಜಕೀಯ ಜರ್ನಿ ಮುಖ್ಯಮಂತ್ರಿ ಹಂತಕ್ಕೂ ಕೂಡ ಬಂದಿದೆ. 50 ವರ್ಷಗಳ ರಾಜಕೀಯ ಜೀವನವನ್ನ ಪೂರೈಸಿದ್ದಾರೆ. ಇನ್ನು ಬಿಎಸ್ ಯಡಿಯೂರಪ್ಪ ಮಾತನಾಡಿದ್ದಾರೆ ಕಾರ್ಯಕ್ರಮಕ್ಕೂ ಮುನ್ನ. ಜನ ಹುಷಾರಾಗಿ ಬಂದು ಹುಷಾರಾಗಿ ಹೋಗಬೇಕು. ಪಶ್ಚಿಮ ಬಂಗಾಳದಲ್ಲಿ ನಮ್ಮ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಕರ್ನಾಟಕದಲ್ಲೂ ಮುಂದಿನ ದಿನದಲ್ಲಿ ಬಿಜೆಪಿಗೆ ಬಹುದೊಡ್ಡ ಗೆಲುವು ಸಿಗತ್ತೆ ಅಂತ ಯಡಿಯೂರಪ್ಪ ಮಾತನಾಡಿದ್ದಾರೆ. ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗೋದಿದೆ. ನಮ್ಮ ನಿರೀಕ್ಷೆ ಪ್ರಕಾರ ಒಂದು 5 ಲಕ್ಷಕ್ಕೂ ಹೆಚ್ಚು ಜನ ಸೇರ್ಬೋದು ಅಂತ ಅಂದಾಜು ಮಾಡಿದ್ದೇವೆ. ನಾನು ಒಂದೇ ಒಂದು ವಿನಂತಿ ಮಾಡುವಂಥದ್ದು, ಯಾರು ಭಾಳ ದೂರದಿಂದ ಬಸ್ಗಳಲ್ಲಿ ಬರ್ತಾ ಇದ್ದಾರೆ, ಪೈಪೋಟಿ ಮಾಡ್ದೇನೆ ಶಾಂತ ರೀತಿಯಲ್ಲಿ ವಾಪಸ್ ಅವ್ರ ಊರು ತಲುಪಿದ್ರೆ ಅದೇ ನಾನು ಕೊಡುವಂಥ ದೊಡ್ಡ ಕೊಡುಗೆ. ಆದ್ದರಿಂದ ಯಾರ್ಯಾರು ದೂರದಿಂದ ಬರ್ತಾ ಇದ್ದಾರೆ ಅವರು ಭಾಳ ಎಚ್ಚರಿಕೆಯಿಂದ ಬರಬೇಕು. ಬಸ್ಸುಗಳಲ್ಲಿ ಪೈಪೋಟಿ, ಕಾರುಗಳಲ್ಲಿ ಪೈಪೋಟಿ ಮಾಡದೇನೆ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಸ್ಥಳಗಳಿಗೆ ತಲುಪಬೇಕು ಅಂತ ಕೈ ಜೋಡಿಸಿ ಅವರೆಲ್ಲರೂ ಪ್ರಾರ್ಥನೆ ಮಾಡ್ತೇನೆ. ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗೋದಿದೆ. ನಮ್ಮ ನಿರೀಕ್ಷೆ ಪ್ರಕಾರ ಒಂದು 5 ಲಕ್ಷಕ್ಕೂ ಹೆಚ್ಚು ಜನ ಸೇರ್ಬೋದು ಅಂತ ಅಂದಾಜು ಮಾಡಿದ್ದೇವೆ. ನಾನು ಒಂದೇ ಒಂದು ವಿನಂತಿ ಮಾಡುವಂತಹದ್ದು, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.